ಎಗ್ ಕ್ವಾಲಿಟಿ, ಎಗ್ ನಂಬರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಆಗ ಏನು ಮಾಡ್ಬೋದು ಅಂತಂದ್ರೆ, ಈಗ ಬರ್ತಾ ಇರೋ ಇಂಜೆಕ್ಷನ್ಸ್ಗಳು ತುಂಬಾನೇ ರಿಫೈನ್ಡ್ ಇದೆ, ತುಂಬಾನೇ ಪ್ಯೂರಿಫೈಡ್ ಇದೆ. ನಾರ್ಮಲ್ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಈ ಮಕ್ಕಳಲ್ಲಿ ಯಾವುದೇ ರೀತಿಯ ಬುದ್ಧಿಮಾಂದ್ಯತೆ ಕಂಡು ಬರೋದಿಲ್ಲ. ಕನ್ಸೀವ್ ಆಗಲಿಕ್ಕೆ ಮತ್ತೆ ರೆಗ್ಯುಲರ್ ಅವರ ಹೆಲ್ತ್ ಮೇಲೆ, ಓವರ್ ಆಲ್ ಹೆಲ್ತ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡಾಕ್ಟರ್ ಬಾಸ್ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತು ನಾವು ಮಾತನಾಡ್ತಾ ಇರುವಂತದ್ದು ಏನಂತಂದ್ರೆ, ಸಾಮಾನ್ಯ ಜನರಿಂದ ಹಿಡಿದು ಸೆಲೆಬ್ರಿಟಿಗಳ ತನಕನೂ ಕೂಡ IVF ಬಗ್ಗೆ ಸಾಕಷ್ಟು ಜನ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ತಮ್ಮ 15 ವರ್ಷಗಳ ಅನುಭವದಲ್ಲಿ ಸಾಕಷ್ಟು ಕೇಸಸ್ನ ಹ್ಯಾಂಡಲ್ ಮಾಡಿ ಸದ್ಯ ರಾಜಾಜಿನಗರದ AU ಹಾಸ್ಪಿಟಲ್ನಲ್ಲಿ ಫರ್ಟಿಲಿಟಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಸ್ನೇಹ ಅವರು. ಮೇಡಮ್, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ. ಈಗ ಸದ್ಯ ಟ್ರೆಂಡಿಂಗ್ ಅಲ್ಲಿರುವಂಥದ್ದು ಏನಂತಂದ್ರೆ, ಈ ವೈದ್ಯಕೀಯ ಅನ್ನುವಂತಹ ಒಂದು ರಂಗದಲ್ಲಿ IVF ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಸಾಕಷ್ಟು ಜನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅನ್ನುವಂಥ ಸಾಕಷ್ಟು ರಿಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ IVF ಅಂದ್ರೆ ಏನು ಅಂತ? ಸೊ IVF ಅಂತಂದರೆ ಪ್ರಣಾಳ ಶಿಶು ಅಂತ. ಈಗ ಯಾರಿಗೆ ತುಂಬ ಪ್ರಾಬ್ಲಮ್ ಇದೆ, ಈಗ ವಯಸ್ಸಾಗಿದೆ, ಏಜ್ ಆಗಿಬಿಟ್ಟಿದೆ, ಅಥವಾ ಮೊಟ್ಟೆ ರಿಸರ್ವ್ ಇಲ್ಲ, ಅಥವಾ 2 ಟ್ಯೂಬ್ ಬ್ಲಾಕ್ ಆಗಿದೆ, ಅಥವಾ ಹಸ್ಬೆಂಡ್ನಲ್ಲಿ ಏನಾದರೂ ಸ್ಪರ್ಮ್ ತುಂಬಾ ಪ್ರಾಬ್ಲಮ್ ಆಗಿದೆ ಅಂದಾಗ ನಾವು IVF ಮುಖಾಂತರ ಮಗುವನ್ನು ಪಡ್ಕೊಳ್ಬೋದು. ಸೊ IVF ಅಂತಂದರೆ, ಈಗ ಅವರಿಗೆ ಒಂದು ಹೆಂಗಸಿಗೆ ಅಂದರೆ ವೈಫ್ಗೆ ಒಂದು 8 ರಿಂದ 12 ದಿನದ ಕಾಲ IVFಗೆ ಬೇಕಾಗುವಂತಹ ಹಾರ್ಮೋನಲ್ ಇಂಜೆಕ್ಷನ್ಸನ್ನು ಕೊಡಲಾಗುತ್ತೆ. ಸೊ ಯಾವಾಗ ಎಗ್ಸ್ಗಳು ಒಂದು ಪರ್ಟಿಕ್ಯುಲರ್ ಹಂತವನ್ನು ತಲುಪುತ್ತೆ ಮೆಷರ್ಮೆಂಟು, ಆಗ ಒಂದು ಸಣ್ಣ ಪ್ರೊಸೀಜರ್ ಮೂಲಕ ಈ ಎಗ್ಸ್ ದೊಡ್ಡದಾಗಿರೋದ ಫಾಲಿಕಲ್ಸ್ನೆಲ್ಲನೂ ಹೊರಗಡೆ ನಾವು ಅದನ್ನು ತೆಕ್ಕೊಂಡ್ಬಿಟ್ಟು ಪ್ರತಿಯೊಂದು ಎಗ್ಗಿಗೂ ಹಸ್ಬೆಂಡ್ದು ವೀರ್ಯ ಅಥವಾ ಡೋನರ್ದು ವೀರ್ಯಾಣುವನ್ನು ಚುಚ್ಚಿ ಅದನ್ನು ಭ್ರೂಣವಾಗಿ ಫರ್ಟಿಲೈಸ್ ಮಾಡಲಾಗುತ್ತೆ. ಇದು ಈ ಪ್ರಕ್ರಿಯೆ ಲ್ಯಾಬ್ನಲ್ಲಿ ನಡೆಯೋದು. ಸೊ ಯಾವಾಗ ಈ ಭ್ರೂಣಗಳಾಗ್ತವೆ, ಸೊ ಅದನ್ನು ಆ ಭ್ರೂಣವನ್ನು ಹೆಣ್ಣಿನ ಗರ್ಭಕೋಶದ ಒಳಗಡೆ ವರ್ಗಾವಣೆಯನ್ನು ಮಾಡುವಂಥದ್ದು. ಸೊ ಇದಕ್ಕೆ ನಾವು IVF ಅಂತ ಕರಿತೀವಿ. ಮ್ಯಾಮ್, ಈಗ ಸೆಲೆಬ್ರಿಟಿಗಳು ಕೂಡ ಸಾಕಷ್ಟು, ಈಗ ಮೊಟ್ಟೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಗ್ಸ್ ಬಗ್ಗೆ ಸಾಕಷ್ಟು ಸೆಲೆಬ್ರಿಟಿಗಳು ಎಗ್ಸ್ ಅನ್ನ ಸೇವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರ ಒಂದು ಲೀಡ್ ಮಾಡ್ತಿರುವಂತಹ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಸ್ಟ್ರೆಸ್ ಆಗಿರ್ಬೋದು ಇದಕ್ಕೆ. ಸೊ ಈ ಎಗ್ಸ್ ಅನ್ನೋದು ಎಷ್ಟು ದಿನಗಳ ಕಾಲ ಸ್ಟೋರ್ ಆಗಿರುತ್ತೆ ಅಂತ? ಸೊ ಇದು ಒವೇರಿಯನ್ ಕ್ರಯೋಪ್ರಿಸರ್ವೇಷನ್ ಅಂತ ಹೇಳ್ಬಿಟ್ಟು, oocyte ಕ್ರಯೋಪ್ರಿಸರ್ವೇಷನ್, ಇದು ಒಂದು ಒಳ್ಳೆಯ ನಮ್ಮ IVF ಅಥವಾ ಇನ್ಫರ್ಟಿಲಿಟಿ ಬ್ರಾಂಚ್ನ ಇದೊಂದು ಒಳ್ಳೆಯ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಸೊ ಏನಂತಂದರೆ, ಈಗ ಹೆಂಗಸರು ಈಗ ಎಲ್ಲನೂ ಕರಿಯರ್ ಓರಿಯೆಂಟೆಡ್. ಯಾರಿಗೂ ಈಗಲೇ ಒಂದು 25 ವರ್ಷ 30 ವರ್ಷಕ್ಕೆಲ್ಲ ಮದುವೆ ಮಾಡ್ಕೊಳ್ಳಿ ಅಂದರೆ ಈಗ ಯಾರೂ ಒಪ್ಕೊಳ್ತಾ ಇಲ್ಲ. ಮುಂಚೆ ಸೆಟ್ಲ್ ಆಗ್ತೀವಿ, ಫಸ್ಟ್ ಕೆಲಸ ಮಾಡ್ತೀವಿ, ದುಡ್ಡು ಅರ್ನ್ ಮಾಡ್ತೀವಿ, ಅದಾದಮೇಲೆ ಮಗು ಮಾಡ್ಕೊಳ್ತೀವಿ ಅಂತ ಮೈಂಡ್ ಸೆಟ್ ಇರೋದು. ಹಾಗಂತ ನಾವು ಅವ್ರು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಈಗಲೇ ಮಗು ಮಾಡ್ಕೊಳ್ಳಿ ಅಂತಂದರೆ ಅವ್ರಿಗೆ ಅದು ಒಂದು ಪ್ರೆಷರ್ ಆಗಿಬಿಡುತ್ತೆ, ಆಮೇಲೆ ಟೆನ್ಷನ್ ಆಗಿಬಿಡುತ್ತೆ ಹಾಗೆ. ಸೊ ಈಗ ಹೆಂಗಸರಿಗೆ ಒಂದು ಚಾಯ್ಸ್ ಸಿಕ್ಕಿದೆ. ಏನಂತಂದರೆ, ಈಗ ಒಂದು 25 ರಿಂದ 30 ವರ್ಷದ ಅವಧಿಯಲ್ಲಿರುವಾಗ ಅವರು ಸೊ ಯಂಗ್ ಇರ್ತಾರೆ. ಸೊ ಆಗ ಎಗ್ ಕ್ವಾಲಿಟಿ, ಎಗ್ ನಂಬರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಆಗ ಏನು ಮಾಡ್ಬೋದು ಅಂತಂದರೆ, IVF ಮುಖಾಂತರ ಅವರು ಎಗ್ಸನ್ನು ಪ್ರೊಸೀಜರನ್ನು ಮಾಡಿಕೊಂಡು ಎಗ್ಸನ್ನು ಒಂದು ಪ್ರೊಸೀಜರ್ ಮೂಲಕ ಹೊರಗಡೆ ತೆಕ್ಕೊಂಡ್ಬಿಟ್ಟು ಅದನ್ನು ಫ್ರೀಸಿಂಗಲ್ಲಿ ಇಟ್ಕೊಳ್ಬೋದು. ಈ ಎಗ್ಸನ್ನು ನಾವು ಸರಿಸುಮಾರು 20 ವರ್ಷಗಳ ಕಾಲ ಕೂಡ ನಾವು ಫ್ರೀಸರಲ್ಲಿ ಇಟ್ಕೊಳ್ಬೋದು. ಯಾವಾಗ ಅವರು ಸೂಟಬಲ್ ಟೈಮ್ ಬರುತ್ತೆ, ಮದುವೆ ಆಗುತ್ತೆ, ಅಥವಾ ಅವರು ರೆಡಿ ಇದ್ದಾರೆ ತಾಯಿ ಆಗಲಿಕ್ಕೆ, ಆಗ IVF ಮುಖಾಂತರ ಅವರು ಮಗುವನ್ನು ಪಡ್ಕೊಳ್ಬೋದು. ಮ್ಯಾಮ್, ಈಗ ಸ್ಟೋರ್ ಅಂತೂ ಮಾಡ್ತೀವಿ, IVF ಮೂಲಕ ಮಗುನೂ ಕೂಡ ಪಡ್ಕೊಳ್ತೀವಿ. ಆ ಮಗು ಬೆಳವಣಿಗೆ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಯಾಕಂತಂದ್ರೆ ಸ್ಟೋರ್ ಮಾಡಿರುವಂಥದ್ದು, ಯಾಕಂತಂದ್ರೆ ಈ ಟೆಕ್ನಾಲಜಿ ಮಗು ಅಂತಾನೆ ಕರಿಬೋದು, ಅಥವಾ ಇಲ್ಲ ಅಂತಂದ್ರೆ ಈಗಿನ ಒಂದು ಮೆಡಿಸಿನ್ ಮಗು ಅಂತಾನೆ ಕರಿಬೋದು. ಬಿಕಾಸ್ ಯಾಕಂದ್ರೆ ಟೆಕ್ನಾಲಜಿ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಈಗ ನಮಗೆ ಕೈಗೆಟುಕುವಂತಹ ರೀತಿಯಲ್ಲಿ ಸಿಗ್ತಾ ಇದೆ. ಮಗು ಬೆಳವಣಿಗೆಗೆ ಏನು ತೊಂದರೆಗಳಾಗಲ್ವಾ ಅಂತ? ಅದು ತುಂಬ ತಪ್ಪು ಕಲ್ಪನೆಗಳಿದೆ. ಏನಂತಂದರೆ, IVF ಮಾಡಿಬಿಟ್ರೆ ಹೆಂಗಸರ ದೇಹದಲ್ಲಿ ತುಂಬಾ ಮಾರ್ಪಾಡಾಗ್ಬಿಡತ್ತೆ, ತುಂಬ ದಪ್ಪ ಆಗ್ಬಿಡ್ತೀವಿ, ಆಮೇಲೆ IVF ಅಂತ ಹುಟ್ಟುವಂಥ ಮಕ್ಕಳು ತುಂಬ ಡಿಸೇಬಲ್ಡ್ ಇರ್ತಾರೆ, ಅಥವಾ ಹ್ಯಾಂಡಿಕ್ಯಾಪ್ ಆಗಿಬಿಡತ್ತೆ, ಆಮೇಲೆ ಮಗುವುದು IQನಲ್ಲಿ ಬುದ್ಧಿಮಾಂದ್ಯತೆ ಬಂದ್ಬಿಡತ್ತೆ ಅಂತ ತುಂಬಾ ತಪ್ಪು ಕಲ್ಪನೆಗಳಿದೆ. ಸೊ ಆ್ಯಕ್ಚುಲಿ ಹೆಂಗೆ ಅಂತಂದರೆ, IVF ಅದು ಹುಟ್ಕೊಂಡು ಬೆಳೆದು ಬಂದಿದ್ದು ಒಂದು ದೊಡ್ಡ ರೋಚಕ ಅಂತಲೇ ಹೇಳ್ಬೋದು. ಸೊ ಮೊದಲನೇ ಮಗು ಹುಟ್ಟಿದಾಗ ಆ ಮಗುಗೆ ಏನೂ ತೊಂದರೆ ಆಗಿಲ್ಲ. ಅದು ಆಗೀಗ ನಮಗೆ 70 ವರ್ಷಗಳೇ ಕಳೆದಿದೆ. ಸೊ IVF ಟೆಕ್ನಾಲಜಿನಲ್ಲಿ ಈ ಒಂದು ರಂಗದಲ್ಲಿ ಸಿಕ್ಕಾಪಟ್ಟೆ ಅಡ್ವಾನ್ಸಸ್ ಆಗಿರೋದ್ರಿಂದ ಈಗ ಬರ್ತಾ ಇರೋ ಇಂಜೆಕ್ಷನ್ಸ್ಗಳು ತುಂಬಾ ರಿಫೈನ್ಡ್ ಇದೆ, ತುಂಬಾ ಪ್ಯೂರಿಫೈಡ್ ಇದೆ. ಆಮೇಲೆ ಟೆಕ್ನಾಲಜಿ ಕೂಡ ಹೇಗೆ ಮಾಡಿದ್ದಾರೆ ಅಂತಂದರೆ, ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಫಿಸಿಯಾಲಜಿ ಹೇಗೆ ಆಗುತ್ತೆ ಅದಕ್ಕೆ ತಕ್ಕನಾಗೇ ಹೊರಗಡೆ ಕೂಡ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ IVF ಮಾಡಬೇಕಾದ್ರೆ ಯಾವುದೇ ರೀತಿಯ ಮಾರ್ಪಾಡುಗಳಾಗಲಿ ಅಥವಾ ಮಾನವನಿಂದ ಯಾವುದೇ ರೀತಿಯ ಇಂಟರ್ಫಿಯರೆನ್ಸ್ ಆಗಲಿ ಆಗೋದಿಲ್ಲ. ಹಾಗಾಗಿ ಹುಟ್ಟೋ ಮಗುಗಳು ಕೂಡ
ಅಷ್ಟೇ ಬುದ್ಧಿವಂತರಾಗಿರುತ್ತೆ. ಇನ್ನೂ ಹೇಳಬೇಕು ಅಂತಂದರೆ ನಾರ್ಮಲ್ ಆಗಿ ಹುಟ್ಟೋದಕ್ಕಿಂತ IVF ಮಕ್ಕಳು ಇನ್ನೂ ಹೆಚ್ಚಿಗೆ ಬುದ್ಧಿವಂತರಾಗಿರುವಂಥದ್ದು ಕಂಡು ಬಂದಿದೆ. ಮತ್ತು ಇನ್ನು ಡಿಸಬಿಲಿಟಿ ಬಗ್ಗೆ ಮಾತಾಡೋದಾದರೆ ಮತ್ತು ಬುದ್ಧಿಮಾಂದ್ಯತೆ ಬಗ್ಗೆ ಮಾತಾಡೋದಾದರೆ ನಾರ್ಮಲ್ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಈ ಮಕ್ಕಳಲ್ಲಿ ಯಾವುದೇ ರೀತಿಯ ಬುದ್ಧಿಮಾಂದ್ಯತೆ ಕಂಡು ಬರೋದಿಲ್ಲ. ಸೊ ಹಾಗಾಗಿ ಪೇರೆಂಟ್ಸು ಇದರ ಬಗ್ಗೆ ಗೊಂದಲ ಇಟ್ಕೊಳ್ಬಾರ್ದು. ಇನ್ನು ದಪ್ಪ ಆಗೋದ್ರ ಬಗ್ಗೆ ಹೇಳೋದಾದರೆ ಹಾರ್ಮೋನ್ ಇಂಜೆಕ್ಷನ್ಸು ತುಂಬಾ ದೇಹದಲ್ಲಿ ಒಂದು 24 ಗಂಟೆಗಳ ಕಾಲ ಮಾತ್ರ ಇರೋದು. ಸೊ ಅದು ಎಲ್ಲಿ ತನಕ ಇರುತ್ತೆ ಆವಾಗ ಮಾತ್ರ ಶಾರ್ಟ್ ಲಿವ್ಡ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಷ್ಟೇ. ಗ್ಯಾಸ್ಟ್ರಿಕ್ ಇರ್ಬೋದು, ಹೊಟ್ಟೆ ಉಬ್ರಣೆ ಇರ್ಬೋದು, ವಾಂತಿ ಬಂದಂಗೆ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಲೈಫ್ ಲಾಂಗ್ ನಿಮಗೆ ಏನಾದ್ರು ತೊಂದರೆಗಳು ಕಾಣಿಸ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ಯಾರಾದರೂ ಕಪಲ್ಸು IVF ಅನ್ನು ಮುಂದೂಡ್ತಾ ಇದ್ದಾರೆ ಅಂದರೆ ಆ ಥರ ಏನೂ ಮಾಡೋವಂಥದ್ದು ಬೇಕಾಗಿಲ್ಲ. ಮ್ಯಾಮ್, ಯೂಶ್ವಲಿ ಏನಂತಂದ್ರೆ ಈಗ ಚಿಕ್ಕ ವಯಸ್ಸಿಗೆ ಮದುವೆ ಆದರೆ ಆ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರುವಂಥವರಲ್ಲಿ ಮಕ್ಕಳಾದರೆ ಅಂಥ ಮಕ್ಕಳು ಬುದ್ಧಿಮಾಂದ್ಯ ಆಗ್ತಾರೆ ಅಂತ ಒಂದು ದೊಡ್ಡವರು ಹೇಳಿರುವಂಥ ಮಾತುಗಳಿದೆ. ಸೊ IVF ಅಲ್ಲೂ ಕೂಡ ಅದೇ ಥರ ಆಗುತ್ತಾ ಅಂತ? ಯಾಕಂತಂದರೆ ನೀವು ಈಗ ಒಂದು ಮಾತನ್ನು ಹೇಳಿದ್ರಿ. ಯಾಕಂತಂದರೆ ಈ 20 to 25 ಒಳಗಡೆ ಏಜ್ ಏನಿರುತ್ತೆ ಅಂಥ ಒಂದು ಹೆಣ್ಮಕ್ಳಲ್ಲಿ ಎಗ್ಗನ್ನು ಫ್ರೀಸ್ ಮಾಡಿದಾಗ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಬಿಕಾಸ್ ಯಾಕಂತಂದ್ರೆ ಹೆಲ್ತಿ ಆಗಿರುತ್ತೆ ಅನ್ನೋವಂಥದ್ದು ಇರುತ್ತೆ. ಸೊ ಈ ಥರ ಆಗೋ ಚಾನ್ಸಸ್ ಇರುತ್ತಾ ಅಂತ? ಆ್ಯಕ್ಚುಲಿ IVF ಮಾಡಬೇಕಾಗಿರೋದು ಏಜ್ ಗ್ರೂಪ್ ಬಂದು 21 ಇಯರ್ಸ್ ಕಳೆದಿರಬೇಕು. ಸೊ ಈಗ ಫ್ರೀಸ್ ಮಾಡಬೇಕು ಅಂತಂದ್ರೂ ಅದ್ರ ಮೇಲೇ IVF ಪ್ರಕ್ರಿಯೆನ ಮಾಡ್ಕೊಳ್ಬೋದು. ಸೊ ಈಗ ನಮ್ಮ ಹೆಣ್ಮಕ್ಳಿಗೆ ರೂಲ್ಸ್ ಪ್ರಕಾರನೂ 18 ವರ್ಷ ಮೇಲೇ ಮದುವೆ ಮಾಡಬೇಕು ಅಂತಲೇ ಇದೆ. ಸೊ ಆ ಯಂಗ್ ಏಜಲ್ಲಿ ನಾವು ಎಗ್ ಫ್ರೀಸಿಂಗು ಅಥವಾ ಏನಾದರೂ ಅವರು ಪ್ರೆಗ್ನೆಂಟ್ ಆದರೆ ಸೊ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಖಂಡಿತ ಬರೋದಿಲ್ಲ. ಸೊ ಯಂಗ್ ಏಜಲ್ಲಿ ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದರೆ ಅದರಿಂದ ಬುದ್ಧಿಮಾಂದ್ಯತೆ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಆ ಥರ ಏನಾಗಲ್ಲ. ಎಸ್ ಮ್ಯಾಮ್, ಈಗ ಮಕ್ಕಳಾಗಬೇಕು ಅಂತಂದರೆ ಮಹಿಳೆಯರು ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅನ್ನೋವಂಥದ್ದು ಒಂದಿರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಈಗ PCOD ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. IVFನ ಮತ್ತಷ್ಟು ಮುಂದೆ ಮಾತನಾಡ್ತಾ ಹೋಗೋಣ. ಮೊದಕ್ಕೆ ಬೇಸಿಕ್ಕಿಂದ ತಿಳ್ಕೊಳ್ತಾ ಹೋಗೋಣ. PCODಯಿಂದ ಗರ್ಭ ಧರಿಸೋದಕ್ಕೆ ಆಗುತ್ತಾ, ಅಥವಾ PCOD ಇದ್ದರೆ ಅಂತ ಮಹಿಳೆಯರಲ್ಲಿ ಯಾವ ರೀತಿ ಅಂತ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಆ್ಯಂಡ್ ಹಾಗೆ ಇನ್ನೊಂದೇನಂತಂದರೆ ಆ PCODಯಿಂದ ಏನಾದರೂ ಹೆಲ್ತ್ಗೆ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತಾ? ಈಗ PCOD ಹೇಗಾಗ್ಬಿಟ್ಟಿದೆ ಅಂತಂದರೆ ಕ್ಯಾನ್ಸರ್ ಪಿಡುಗನಷ್ಟೇ ತುಂಬ ಕಾಮನ್ ಆಗಿಬಿಟ್ಟಿದೆ. 5 ಹೆಂಗಸರಲ್ಲಿ ಒಂದು ಮಹಿಳೆಗೆ ಈಗ PCOD ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಇದು ಯಾರನ್ನು ಇದಕ್ಕೆ ದೂಷಿಸಬೇಕು ಗೊತ್ತಿಲ್ಲ. ಒಂದು ನಮ್ಮಲ್ಲಿ ಎಲ್ಲ ಕಡೆ ಕಲುಷಿತ ನೀರು, ಕಲುಷಿತ ಆಹಾರ, ಕಲುಷಿತ ಇದು ಏರು ಎಲ್ಲ ಇರೋದ್ರಿಂದ ಅದರಿಂದ ಹಿಂಗಾಗ್ತಾ ಇದೇನೋ, ಅಥವಾ ತುಂಬಾ ಎಲ್ಲನೂ ಆಹಾರಗಳಲ್ಲೆಲ್ಲ ಅಡಲ್ಟ್ರೇಷನ್ ಆಗಿರೋದಕ್ಕೆ ನಾವು ಅದನ್ನು ದೂಷಿಸಬೇಕೋ ಗೊತ್ತಾಗ್ತಾ ಇಲ್ಲ. ಇನ್ನೊಂತಂದರೆ ಹೆಂಗಸರಲ್ಲಿ ಲೈಫ್ ಸ್ಟೈಲ್ ಇಶ್ಯೂಸಿಂದನೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಏನಂತಂದರೆ ಎಲ್ಲನೂ 9 to 7 ಜಾಬ್ಸು, ತುಂಬಾ ಲೇಟ್ ನೈಟ್ ಬರ್ತಾರೆ, ರಾತ್ರಿ ನಿದ್ರೆ ಆಗೋದಿಲ್ಲ, ತುಂಬ ವರ್ಕ್ ಪ್ರೆಷರು, ಆಮೇಲೆ ಅವ್ರಿಗೆ ಎಕ್ಸಸೈಸೇ ಇಲ್ಲ, ಆಮೇಲೆ ಏನು ಸಿಕ್ಕುತ್ತೋ ಅದು ಜಂಕು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತಾರೆ. ಸೊ ಹೆಲ್ದಿಯಾಗಿ ಒಂದು ಆಹಾರವನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಅವರ ಲೈಫನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಈ ಎಲ್ಲ ರೀಸನ್ಸಿಂದ ಪ್ರಾಬಬ್ಲಿ PCOD ನಂಬರ್ಸು ಕೂಡ ಹೆಚ್ಚಿಗೆ ಆಗಿರ್ಬೋದು. ಸೊ ಈಗ PCOD ಇದ್ದರೆ ಖಂಡಿತ ಅದು ಕನ್ಸೀವ್ ಆಗಲಿಕ್ಕೆ ಮತ್ತು ರೆಗ್ಯುಲರ್ ಅವರ ಹೆಲ್ತ್ ಮೇಲೆ ಓವರಾಲ್ ಹೆಲ್ತ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಏನಂತಂದರೆ ಅವರ ಪೀರಿಯಡ್ಸು ಇರೆಗ್ಯುಲರ್ ಆಗೋಕ್ಕೆ ಶುರು ಆಗುತ್ತೆ, ಆಮೇಲೆ ವೆಯ್ಟ್ ಗೇನ್ ಆಗುತ್ತೆ, ಆಮೇಲೆ ಪಿಂಪಲ್ಸ್ ಬರ್ಬೋದು, ಆಮೇಲೆ ಅನಾವಶ್ಯಕವಾದ ಹೇರ್ ಗ್ರೋತ್ ಆಗುತ್ತೆ. ಈಗ ಮುಸ್ತಾಶ್ ಏರಿಯಾದಲ್ಲಿ ಇರ್ಬೋದು, ಬಿಯರ್ಡ್ ಏರಿಯಾದಲ್ಲಿ ಇರ್ಬೋದು, ಹೀಗೆಲ್ಲ ಆಗುತ್ತೆ. ಆಮೇಲೆ ಅವರ ಪೀರಿಯಡ್ ಕ್ವಾಂಟಿಟಿ ಕಡಿಮೆ ಹಾಕ್ಕೊಂಡು ಬರುತ್ತೆ. ಸೊ 1 ದಿನ 2 ದಿನ ಇಷ್ಟೇ ಇರಬಹುದು. ಆಮೇಲೆ ಆ್ಯನ್ಸೈಟಿ ಇಶ್ಯೂಸು, ಡಿಪ್ರೆಷನ್ನು ಹೀಗೆಲ್ಲ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ತಮಗೆ ಆಹಾರ ತುಂಬ ತಿನ್ನಬೇಕು ಅನಿಸುತ್ತೆ, ಫುಡ್ ಕಂಟ್ರೋಲ್ ಹೋಗಿಬಿಡತ್ತೆ. ಸೊ ಹಾಗಾಗಿ ಫುಡ್ ಜಡ್ಜ್ಮೆಂಟ್ ಇರೋದಿಲ್ಲ. ಸೊ ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂದರೆ ಇನ್ಫರ್ಟಿಲಿಟಿ. ಸೊ ಮಕ್ಕಳಾಗಲಿಕ್ಕೆ ತೊಂದರೆ ಆಗುತ್ತೆ. ಸೊ ಮಕ್ಕಳಾಗೋಕ್ಕೆ ಯಾಕೆ ತೊಂದರೆ ಆಗುತ್ತೆ ಅಂತಂದರೆ ದಪ್ಪವಾದ ಒಂದು ಅಂಡಾಣು ತಿಂಗಳ ಮಧ್ಯದಲ್ಲಿ ಅದು ರಿಲೀಸ್ ಆಗೋದಿಲ್ಲ, ಓವ್ಯುಲೇಷನ್ ಆಗಲಿಕ್ಕೆ ತೊಂದರೆ ಆಗುತ್ತೆ. ಸೊ ಹೀಗಾಗಿರೋದ್ರಿಂದ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರೋದ್ರಿಂದ ಸೊ ಅವ್ರಿಗೆ ಮಕ್ಕಳಾಗಲಿಕ್ಕೆ ನೆಕ್ಸ್ಟ್ ತೊಂದರೆ ಆಗುತ್ತೆ. ಇದು ಕೇವಲ ಇನ್ಫರ್ಟಿಲಿಟಿಗೆ ಅಷ್ಟೇ ಸೀಮಿತ ಅಲ್ಲ ಈ ಹೆಲ್ತ್ ಪ್ರಾಬ್ಲಮ್. ಮುಂದೆ ಅವರು ಇದನ್ನು ಕಾಳಜಿ ತಗೊಳ್ಳದೆ ಹೋದರೆ ಸೊ ತುಂಬ ಎಕ್ಸೆಸಿವ್ ವೆಯ್ಟ್ ಗೇನ್ ಆದರೆ ಸೊ ಡಯಾಬಿಟಿಸ್ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಮತ್ತು ಗರ್ಭಕೋಶದ ಒಳಪದರದ ಕ್ಯಾನ್ಸರ್ ಬರ್ಬೋದು, ಆಮೇಲೆ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಸಾಕಷ್ಟು ತಲೆಯಿಂದ ಹಿಡಿದು ಕಾಲಿನವರೆಗೂ ಒಂದೊಂದೇ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಫ್ಯಾಟಿ ಲಿವರ್ ಆಗುತ್ತೆ, ಹೀಗೆಲ್ಲ ಸಮಸ್ಯೆಗಳು ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.